ತುಮಕೂರಿನಲ್ಲಿ ಭುಗಿಲೆದ್ದ ಹೇಮಾವತಿ ಕಾಲುವೆ ವಿವಾದ. ತಣ್ಣಗಾಗಿದ್ದ ವಿವಾದಕ್ಕೆ ಡಿಸಿಎಂ ಪರಮೇಶ್ವರ್ ಬೆಂಕಿ. ತುಮಕೂರಿನಲ್ಲಿ ಮತ್ತೆ ಹಗ್ಗಜಗ್ಗಾಟದ ರಾಜಕಾರಣ. ತುಮಕೂರಿನಲ್ಲಿ ಭುಗಿಲೆದ್ದ ಹೇಮಾವತಿ ಕಾಲುವೆ ವಿವಾದ. ತಣ್ಣಗಾಗಿದ್ದ ವಿವಾದಕ್ಕೆ ಡಿಸಿಎಂ ಪರಮೇಶ್ವರ್ ಬೆಂಕಿ ಹಚ್ಚಿದ್ರ ಅಂತ. ತುಮಕೂರಿನಲ್ಲಿ ಮತ್ತೆ ಹಗ್ಗಜಗ್ಗಾಟದ ರಾಜಕಾರಣ ಶುರುವಾಗ್ತಾ ಇದೆ. ಹೇಮಾವತಿ ವಿವಾದ ಮತ್ತೆ ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಪಕ್ಷ. ಕೆನಾಲ್ಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು, ಆದ್ರೆ ಬಂಡೆ ಸವಾಲ್ ಹಾಕಿದ್ರು. ಇದು ಅವೈಜ್ಞಾನಿಕ ಅಂದಿದ್ರು ದೋಸ್ತಿ ನಾಯಕರು. ಸಿದ್ದು ಆಡಳಿತದಲ್ಲಿ ನಡೆದಿತ್ತು ಭಾರಿ ಜಟಾಪಟಿ. ಆಗ ಡಿಕೆ ಡಿಸಿಎಂ ಆಗಿದ್ರು, ಈಗ ಸಿಎಂ ಆಗಿದ್ದಾರೆ. ನಾಲೆ ಮೂಲಕ ಕುಣಿಗಲ್ ಕಡೆ ನೀರು ಕೊಂಡೊಯ್ಯಲು ರಣಪಟ್ಟು ಹಿಡಿದಿದ್ರು. ತುಮಕೂರಿನಲ್ಲಿ ಭುಗಿಲೆದ್ದ ಹೇಮಾವತಿ ಕಾಲುವೆ ವಿವಾದ. ತಣ್ಣಗಾಗಿದ್ದ ವಿವಾದಕ್ಕೆ ಡಿಸಿಎಂ ಪರಮೇಶ್ವರ್ ಅವರೇನಾದ್ರೂ ಬೆಂಕಿ ಹಚ್ಚಿದ್ರ ಅಂತ. ತುಮಕೂರಿನಲ್ಲಿ ಮತ್ತೆ ಹಗ್ಗಜಗ್ಗಾಟದ ರಾಜಕಾರಣ ಶುರುವಾಗ್ತಾ ಇದೆ. ಹೇಮಾವತಿ ವಿವಾದ ಮತ್ತೆ ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್. ಕೆನಾಲ್ಗೆ ಬಿಜೆಪಿ ಕೂಡ ವಿರೋಧ ವ್ಯಕ್ತಪಡಿಸಿತ್ತು, ಆದ್ರೆ ಬಂಡೆ ಅವತ್ತೇ ಸವಾಲ್ ಕೂಡ ಹಾಕಿದ್ರು. ಇದು ಅವೈಜ್ಞಾನಿಕ ಅಂತ ಹೇಳಿತ್ತು ದೋಸ್ತಿ ನಾಯಕರು. ಸಿದ್ದು ಆಡಳಿತದಲ್ಲಿ ಈ ಒಂದು ವಿವಾದ ಭಾರಿ ಕೂಡ ಜಟಾಪಟಿ ಸಾಕ್ಷಿಯಾಗಿತ್ತು. ಆಗ ಡಿಕೆ ಸಿಎಂ ಆಗಿದ್ರು, ಡಿಸಿಎಂ ಆಗಿದ್ರು. ಇವತ್ತು ಬಂಡೆ ಸಿಎಂ ಆಗಿದ್ದಾರೆ. ನಾಲೆಯ ಮೂಲಕ ಕುಣಿಗಲ್ ಕಡೆಗೆ ನೀರು ಕೊಂಡೊಯ್ಯಲು ರಣಪಟ್ಟು ಹಿಡಿದಿರುವಂತದ್ದು. ತುಮಕೂರಿನಲ್ಲಿ ಮತ್ತೆ ಹಗ್ಗಜಗ್ಗಾಟದ ರಾಜಕಾರಣ. ತುಮಕೂರಿನಲ್ಲಿ ಭುಗಿಲೆದ್ದಿದೆ ಹೇಮಾವತಿ ಕಾಲುವೆ ವಿವಾದ. ತಣ್ಣಗಾಗಿದ್ದ ವಿವಾದಕ್ಕೆ ಪರಮೇಶ್ವರ್ ಅವರು ಬೆಂಕಿ ಹಚ್ಚಿದ್ರ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಮತ್ತೆ ತುಮಕೂರಿನಲ್ಲಿ ಹಗ್ಗಜಗ್ಗಾಟದ ರಾಜಕಾರಣ ಶುರುವಾಗ್ತಾ ಇರುವಂತದ್ದು. ಹೇಮಾವತಿ ವಿವಾದ ಈಗ ಮತ್ತೆ ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಜೊತೆಗೆ. ಕೆನಾಲ್ಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿತ್ತು, ಆದ್ರೆ ಡಿಕೆ ಶಿವಕುಮಾರ್ ಅವರು ಸವಾಲನ್ನ ಹಾಕಿದ್ರು. ಇದು ಅವೈಜ್ಞಾನಿಕ ಅಂತ ಹೇಳಿದ್ದು ದೋಸ್ತಿ ನಾಯಕರು. ಇದೀಗ ಸಿದ್ದು ಆಡಳಿತದಲ್ಲಿ ಅವತ್ತು ಭಾರಿ ಜಟಾಪಟಿ ಕೂಡ ನಡೆದಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಡಿಕೆ ಡಿಸಿಎಂ ಆಗಿದ್ರು, ಈಗ ಅವರು ಸಿಎಂ ಆಗಿದ್ದಾರೆ. ಅವತ್ತೇ ಬಿಟ್ಕೊಟ್ಟಿರ್ಲಿಲ್ಲ, ಇವತ್ತು ಸಿಎಂ ಆಗಿದ್ದಾರೆ. ಏನ್ ಮಾಡ್ತಾರೆ? ನಾಲೆಯ ಮೂಲಕ ಕುಣಿಗಲ್ ಕಡೆಗೆ ನೀರನ್ನ ಕೊಂಡೊಯ್ಯೋದಕ್ಕೆ ರಣಪಟ್ಟನ್ನ ಹಿಡಿದಿರುವಂತದ್ದು. ಇದೀಗ ತುಮಕೂರಿನಲ್ಲಿ ಮತ್ತೆ ಹಗ್ಗಜಗ್ಗಾಟದ ರಾಜಕಾರಣ ಶುರುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಹೇಮಾವತಿ ಕಾಲುವೆ ವಿವಾದ ತಣ್ಣಗಾಗಿದ್ದ ವಿವಾದಕ್ಕೆ ಈಗ ಡಿಸಿಎಂ ಪರಮೇಶ್ವರ್ ಅವರು ಬೆಂಕಿ ಹಚ್ಚುವ ಕೆಲಸಕ್ಕೇನಾದ್ರೂ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ತಣ್ಣಗಾಗಿತ್ತು ಈ ಒಂದು ವಿವಾದ. ತುಮಕೂರಿನಲ್ಲಿ ಮತ್ತೆ ರಾಜಕಾರಣದ ಹಗ್ಗಜಗ್ಗಾಟ. ಕೆನಾಲ್ಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿತ್ತು, ಬಂಡೆ ಸವಾಲು ಹಾಕಿದ್ರು ಅವತ್ತೇ. ಇದು ಅವೈಜ್ಞಾನಿಕ ಅಂತ ಕೂಡ ದೋಸ್ತಿ ನಾಯಕರು ಹೇಳ್ಕೊಂಡು ಬಂದಿದ್ರು. ಸಿದ್ದು ಆಡಳಿತದಲ್ಲೂ ಕೂಡ ಭಾರಿ ಜಟಾಪಟಿ ನಡೆದಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ರು, ಇವಾಗ ಸಿಎಂ ಆಗಿದ್ದಾರೆ. ನಾಲೆಯ ಮೂಲಕ ನೀರನ್ನ ಕೊಂಡೊಯ್ಯೋದಕ್ಕೆ ರಣಪಟ್ಟನ್ನ ಹಿಡಿದಿರುವಂತದ್ದು. ತುಮಕೂರು ಜಿಲ್ಲೆಯ ಮೂಲಕ ಕುಣಿಗಲ್ ಜೊತೆಗೆ ರಾಮನಗರ ಜಿಲ್ಲೆಗಳಿಗೆ ನೀರು ಹರಿಸುವ ಪ್ರಕ್ರಿಯೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಆರಂಭಕ್ಕೆ ಡಿಕೆ ಸಿಗ್ನಲ್. ವಿರೋಧದ ನಡುವೆ ಕಾಮಗಾರಿ ಆರಂಭ ಎಂದ ಸರ್ಕಾರ. ವಿರೋಧಿಸಿದವರನ್ನ ಮನವೊಲಿಕೆ ಮಾಡ್ತೇವೆ. ರೈತರ ಮನವೊಲಿಕೆಗೆ ಸಿದ್ಧ ಎಂದಿದ್ದಾರೆ ಜಿ ಪರಮೇಶ್ವರ್. ನಮ್ಮ ಸರ್ಕಾರವೇ ವಿರೋಧಿಸಿತ್ತು ಅನ್ನೋದು ಬೇಡ. ನಾವು ಸರ್ಕಾರದಲ್ಲಿದ್ದು ವಿರೋಧ ಮಾಡಲು ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವೈಯಕ್ತಿಕವಾಗಿ ಏನೇ ಇರಬಹುದು, ಅದು ಈಗ ಬೇಡ ಅಂತ ಹೇಳಿರುವಂತದ್ದು. ಈಗ ಕಾಂಗ್ರೆಸ್ ಸರ್ಕಾರವೇ ಈ ಬಗ್ಗೆ ನಿರ್ಧಾರ ಮಾಡಿದೆ. ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಲು ಸಿಎಂ ಡಿಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಭೂ ಸ್ವಾಧೀನ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಡಿಸಿಎಂ ಪರಮೇಶ್ವರ್. ಪರಂ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ. ತುಮಕೂರು ರಾಜಕೀಯದಲ್ಲಿ ಮತ್ತೆ ಕಾಲುವೆ ರಾಜಕೀಯ.
ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಆರಂಭಕ್ಕೆ ಡಿಕೆ ಶಿವಕುಮಾರ್ ಅವರು ಇದೀಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ವಿರೋಧದ ನಡುವೆಯೂ ಕೂಡ ಈಗ ಕಾಮಗಾರಿ ಆರಂಭ ಆಗ್ತಾ ಇರುವಂತದ್ದು. ಈ ಬಗ್ಗೆ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ವಿರೋಧಿಸಿದವರನ್ನ ಮನವೊಲಿಕೆ ಮಾಡ್ತೇವೆ, ರೈತರ ಮನವೊಲಿಕೆಗೆ ಸಿದ್ಧ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರವೇ ವಿರೋಧಿಸಿತ್ತು ಅನ್ನೋದು ಬೇಡ, ನಾವು ಸರ್ಕಾರದಲ್ಲಿದ್ದು ವಿರೋಧ ಮಾಡಲು ಆಗುತ್ತಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ವೈಯಕ್ತಿಕವಾಗಿ ಏನೇ ಇರಬಹುದು, ಅದೀಗ ಬೇಡ. ಈಗ ಕಾಂಗ್ರೆಸ್ ಸರ್ಕಾರವೇ ಈ ಬಗ್ಗೆ ನಿರ್ಧಾರ ಮಾಡಿದೆ. ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ.